ನಮ್ಗೆ ಇವತ್ತಿಗೂ ಕುಡಿಯೋ ನೀರಿಲ್ಲ. ಅವತ್ತು ಈ ಯೋಚನೆ ನಿಮಗೆ ಬರಲಿಲ್ವಾ? ಖಂಡಿತವಾಗಿ ನಾನು ಈ ಒಂದು 4 ಜಿಲ್ಲೆಗಳ ಜನರ ಪರವಾಗಿ ಸಭಾಪತಿಗಳ ಮೂಲಕ ನಿಮ್ಮನ್ನು ಒತ್ತಾಯ ಮಾಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ವಂದನೆಗಳು. ಈ ಒಂದು ಬೆಂಗಳೂರು ಅರಮನೆ ಭೂ ಬಳಕೆ ನಿಯಂತ್ರಣ ವಿಧೇಯಕ 2025 ಬಗ್ಗೆ ಎಲ್ಲರೂ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಇದನ್ನೇ ಬಳಸ್ಕೊಂಡು ನನ್ನ ಜಿಲ್ಲೆಗೆ ಅವಶ್ಯಕತೆ ಇರುವಂಥ ಒಂದು ಕೆಲಸನ ಸರ್ಕಾರ ಮಾಡಲಿಲ್ವಲ್ಲ. ಯಾಕಂದರೆ ಹಿಂದಿನ ಸರ್ಕಾರ ಇರೋದು ಕೂಡ ನಾವು ಅದನ್ನು ಮಾತಾಡಿದ್ವಿ. ಅದು ಏನಪ್ಪ ಅಂದರೆ, ಈ ಎತ್ತಿನಹೊಳೆ ಏನು ಪ್ರಾಜೆಕ್ಟ್ ಇದೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಅದಕ್ಕೆ ನಮ್ಮ 4 ಜಿಲ್ಲೆಗಳಿಗೆ ಕುಡಿಯೋ ನೀರನ್ನು ಒದಗಿಸುವಂಥ ಯೋಜನೆ ಇದು. ಅದಕ್ಕೊಂದು ಬಿಡಿಗುಂಡ್ಲು ಅನ್ನೋ ಒಂದು ಸ್ಥಳದಲ್ಲಿ, ದೊಡ್ಡಬಳ್ಳಾಪುರ ಕೊರಟಗೆರೆ ತಾಲೂಕು ಮಧ್ಯದಲ್ಲಿ ಬಿಡಿಗುಂಡ್ಲು ಅನ್ನೋ ಒಂದು ಸ್ಥಳದಲ್ಲಿ ಸುಮಾರು 3000 ಎಕರೆ ಜಾಗನ ಅಕ್ವಿಷನ್ ಮಾಡಿಕೊಂಡು 10 TMC ನೀರನ್ನು ಅಲ್ಲಿ ನಿಲ್ಲಿಸಿ ಈ 4 ಜಿಲ್ಲೆಗಳಿಗೆ ಪಂಪ್ ಮಾಡೋವಂಥದ್ದು ಒಂದು ದೊಡ್ಡ ಯೋಜನೆ. ಯಾಕಂದರೆ ಎತ್ತಿನಹೊಳೆ ನಿರಂತರವಾಗಿ ನೀರು ಹರಿಯುವಂಥ ಪ್ರಕ್ರಿಯೆ ಅಲ್ಲ. ಮಳೆಗಾಲದಲ್ಲಿ ಮಾತ್ರ ನೀರು ಬರ್ತದೆ. ಆ ಸಮಯದಲ್ಲಿ ನೀರನ್ನು ಪಂಪ್ ಮಾಡಿ ಇಲ್ಲಿ ಸ್ಟಾಕ್ ಮಾಡಿಕೊಂಡು ಈ 4 ಜಿಲ್ಲೆ ಕೊಡಬೇಕು ಅನ್ನೋದು ಸರ್ಕಾರದ ಯೋಜನೆ. ನಿಮ್ಮ ಸರ್ಕಾರದಲ್ಲೇ, ಇಂದಿನ ಸರ್ಕಾರದಲ್ಲಿ ಸುಮಾರು 13,000 ಕೋಟಿನ ನೀವು ಕೊಟ್ಟಿದ್ದೀರ. ಅದಕ್ಕಾಗಿ ನಮ್ಮ 4 ಜಿಲ್ಲೆಯವರು ನಿಮಗೆ ಚಿರಋಣಿ ಆಗಿದ್ದಾರೆ. ಆದರೆ ಸಮಸ್ಯೆ ಬಂದಿದ್ದಿಲ್ಲಪ್ಪ ಅಂತಂದರೆ, ಇದು ದೊಡ್ಡಬಳ್ಳಾಪುರ ಬೆಂಗಳೂರು ಜಿಲ್ಲೆಗೆ ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದು, ಆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದ್ರಿಂದ ಎರಡೂ ತಾಲೂಕು ಸೇರಿದಂಥ ಜಮೀನುಗಳು ಅಲ್ಲಿ ಸ್ವಾಧೀನ ಆಗುವಂಥ ಪ್ರಕ್ರಿಯೆ ಶುರುವಾದಾಗ ಈ ದೊಡ್ಡಬಳ್ಳಾಪುರದಲ್ಲಿ ಸುಮಾರು 11 ಲಕ್ಷ, ಆ ಕಾಲದಲ್ಲಿ 11 ಲಕ್ಷ ರೂಪಾಯಿ ಬೆಲೆ ಇರ್ತದೆ. ಕೊರಟಗೆರೆಯಲ್ಲಿ ಕೇವಲ 4 ಲಕ್ಷ ರೂಪಾಯಿ. ಸನ್ಮಾನ್ಯ ಕಾನೂನು ಮಂತ್ರಿಗಳು ನಿಮ್ಮ ಕೈಯಲ್ಲಿ ಆಗುವಂಥ ಕೆಲಸ ಇದೆ, ಈ ಜೊತೆಗೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇದನ್ನು ಮಾತಾಡಬೇಕಂತ ಇರಲಿಲ್ಲ. ಅವಕಾಶ ಸಿಕ್ಕಿದೆ, ಇದನ್ನು ನಿಮ್ಗೆ ಗಮನಕ್ಕೆ ತರಬೇಕಂತ ಮಾತಾಡ್ತಿದ್ದೀನಿ. ಆ ಕೊರಟಗೆರೆಯಲ್ಲಿ ಕೇವಲ 4 ಲಕ್ಷ ರೂಪಾಯಿ ಎಕರೆಗೆ ಇರ್ತದೆ. ದೊಡ್ಡಬಳ್ಳಾಪುರದ ತಾಲೂಕಲ್ಲಿ 11 ಲಕ್ಷ ಇರ್ತದೆ. ಅದನ್ನು ಅಕ್ವಿಷನ್ ಮಾಡ್ಕೋಬೇಕು, 1:3 ಟೈಮ್ಸ್ ಕೊಡಬೇಕು ಅಂತ ಹೇಳಿದಾಗ ಇವರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅವರೇನೋ ಒಪ್ಕೊಂಡ್ರು. ಕೊರಟಗೆರೆ ಅವರು ಒಂದೇ ಪ್ರಾಜೆಕ್ಟ್ ಸಂಬಂಧಪಟ್ಟಂಥ ಜಮೀನು ಆಗಿರೋದ್ರಿಂದ ಅವ್ರಿಗೆ ಮಾತ್ರ 11 ಲಕ್ಷ ಕೊಡ್ತೀರಿ, ನಮಗೆ ಮಾತ್ರ ಯಾಕೆ 4 ಲಕ್ಷ ಕೊಡ್ತೀರಿ, ನಾವು ಒಪ್ಪೋದಿಲ್ಲ ಅಂಥೇಳಿ ಅದು ಸಾಕಷ್ಟು ಧರಣಿ ಗಲಾಟೆಗಳೆಲ್ಲ ಆಗಿ ಇಲ್ಲಿವರೆಗೂ ಆ ಯೋಜನೆಗೆ ಜಮೀನನ್ನ ಅಕ್ವಿಷನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ಒಂದೇ ಮಾತು ನಿಮ್ಮನ್ನು ಕೇಳ್ತೇನೆ, ಈ ಒಂದು ಸ್ಥಳಕ್ಕೋಸ್ಕರ ನೀವು ಇವತ್ತಿನ ದಿವಸ ಏನು ಮಸೂದೆ ತೊಗೊಂಬಂದಿದ್ದೀರಿ, ಅಲ್ಲೂ ಸಹ ಯಾವ ತಾಲೂಕಲ್ಲಿ ಏನು ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ ಅದೇ ವ್ಯಾಲ್ಯೂಗೆ ನೀವು ಜಮೀನು ಕೊಡಬೇಕಾಗತ್ತಂತ ಮಸೂದೆ ತಂದು ಯಾಕೆ ನೀವು ಜಮೀನು ನಮಗೆ ಅಕ್ವಿಷನ್ ಮಾಡಿಕೊಂಡು ಆ ಪ್ರಾಜೆಕ್ಟ್ನ ಪೂರ್ತಿ ಮಾಡಲಿಲ್ಲ? ನಮ್ಗೆ ಇವತ್ತಿಗೂ ಕುಡಿಯೋ ನೀರಿಲ್ಲ. ಅವತ್ತು ಈ ಯೋಚನೆ ನಿಮಗೆ ಬರಲಿಲ್ವಾ? ಖಂಡಿತವಾಗಿ ನಾನು ಈ ಒಂದು 4 ಜಿಲ್ಲೆಗಳ ಜನರ ಪರವಾಗಿ ಸಭಾಪತಿಗಳ ಮೂಲಕ ನಿಮ್ಮನ್ನು ಒತ್ತಾಯ ಮಾಡ್ತೇನೆ. ಹೇಗೂ ನೀವು ಇದನ್ನು ಮಸೂದೆ ತೊಗೊಂಬಂದಿದ್ದೀರ, ನೀವು ರಸ್ತೆ ಅಗಲೀಕರಣಕ್ಕೋಸ್ಕರ ಇಂಥದ್ದೇ ಮಸೂದೆನ ಈ ಒಂದು ಏನು ಬರ್ತದೆ ಸಭಾಪತಿಗಳು, ಇಂಥ ಒಂದು ಇದು ಡಿಸ್ಪ್ಯೂಟ್ ಬಂದಂಥ ಸಮಯದಲ್ಲಿ ಅದಕ್ಕೂ ಸಹ ಇಂಥ ಒಂದು ಮಸೂದೆಯನ್ನು ಅದ್ರ ಜೊತೆ ತಂದು ಇದು ಒಂದೇ ಕುಟುಂಬದ ವಿರುದ್ಧವಾಗಿ ನೀವು ಮಸೂದೆ ತಂದಿರೋದ್ರಿಂದ ಎಲ್ಲರೂ ನಾನಾ ವಿಧವಾಗಿ ಮಾತಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿನ ನೀವು ಎಲ್ಲಕ್ಕೂ ಸೇರಿ ಈ ಮಸೂದೆ ತಂದರೆ ಒಳ್ಳೇದು ಅನ್ನೋದು ನನ್ನ ಭಾವನೆ. ನಾನು ಇದಕ್ಕೆ ಸಭಾಪತಿಗಳ ಮೂಲಕ ನಿಮ್ಗೆ ಒತ್ತಾಯ ಮಾಡ್ತೀನಿ. ಹರಿಪ್ರಸಾದ್.